ಜಿಲ್ಲೆಯಲ್ಲಿ ಆದಷ್ಟು ಬೇಗ ಬರ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿಕೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ವಿವಿಧ ಗ್ರಾಮಗಳಲ್ಲಿ ಬರ ಅಧ್ಯಯನ ಬರ ವೀಕ್ಷಣೆ ದಾರಿ ಉದ್ದಕ್ಕೂ ಹಾರ ಹಾಕುವ ಮೂಲಕ ಸ್ವಾಗತ. ಚಾಮರಾಜನಗರ ಜಿಲ್ಲೆಯಲ್ಲಿ 3-4 ದಿನಗಳಲ್ಲಿ ಬರ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ ಎಂದು ನೂತನ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವರೊಂದಿಗೆ ಸಭೆ ನಡೆಸಿ ತಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳೊಂದಿಗೆ ಕಡ್ಡಾಯವಾಗಿ ಜಿಲ್ಲಾ ಪ್ರವಾಸ ಕೈಗೊಂಡು ಅತಿವೃಷ್ಟಿ ಹಾಗೂ ಬರ ಪರಿಶೀಲಿಸಿ ಆದಷ್ಟು ಬೇಗ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಅದರಂತೆ ಜಿಲ್ಲೆಯಲ್ಲಿ 3-4 ದಿನಗಳಲ್ಲಿ ಬರ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಆದಷ್ಟು ಬೇಗ ವರದಿ ಸಲ್ಲಿಸಲಾಗುತ್ತದೆ ಎಂದರು. ಇಂದು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಹರವೆ, ಮಲಗೂರು, ನೆಟ್ರೆ, ಹಿರೇಬೇಗೂರು ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ಕೃಷಿ ಅಧಿಕಾರಿಗಳಿಗೆ ಪಟ್ಟಿ ಮಾಡುವಂತೆ ಸೂಚಿಸಿದರು. ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್, ಕಾಡಾಧ್ಯಕ್ಷ ಪಿ ಮರಿಸ್ವಾಮಿ, ಚೂಡಾಧ್ಯಕ್ಷ ಮಹಮ್ಮದ್ ಅಸ್ಗರ್, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಒ ಮನೋರೋಹತ್, ತಹಶೀಲ್ದಾರ್ ಗಿರಿಜಾ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ್, ಪ್ರಜಾಪ್ರಭು ಟಿವಿ. ಸಚಿವರಾದ ಬಳಿಕ ಫುಲ್ ಆಕ್ಟಿವ್ ಆಗ್ತಾ ಇದ್ದೀರಾ? ಜಿಲ್ಲಾ ಪ್ರವಾಸ ಕೈಗೊಂಡಿರಾ? ಎಲ್ಲಿ ಹೋಗ್ತಾ ಇದ್ದೀರಾ ಸರ್? ಏನೇ ಪ್ರವಾಸ ಪಟ್ಟಿ ಯಾವ ರೀತಿ? ನಾವು ಯಾವಾಗ ಪ್ರಮಾಣ ವಚನ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕರೆದು, ಈಗ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಇದೆ, ಒಂದು ಕಡೆ ಅನಾವೃಷ್ಟಿ ಇದೆ, ಎಲ್ಲೆಲ್ಲಿ ಬರ ಇದೆ ಆ ಕಡೆ ತಾವೆಲ್ಲ ಹೋಗಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತೆ ತಾವು ಏನು ಉಸ್ತುವಾರಿನ ವಹಿಸ್ಕೊಂಡಿದ್ದೀರಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪರಿಶೀಲನೆ ಮಾಡಿ, ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ 3-4 ದಿವಸದಲ್ಲಿ ನನಗೆ ವರದಿ ಕೊಡಬೇಕು. ನಾವು ಏನು ಮುಂದಿನ ಕ್ರಮ ನಾವು ತಗೋಬೇಕಾಗ್ತದೆ. ಅದ್ರ ಪ್ರಕಾರ ನಾನಿವತ್ತು ಗುಂಡ್ಲುಪೇಟೆ ಭಾಗದಲ್ಲಿ ಹರ್ವೆ, ಮರೂರು, ಹಿರೇಬೇಗೂರು ಮತ್ತು ನಿಟ್ರೆ ಈ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಸರ್, ಈಗ ತಾವು ಮಂತ್ರಿ ಆಗಿದ್ದೀರಾ, ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳಿತ್ತು ಸರ್ ಈಗ ನಗರದಲ್ಲಿ, ಚಾಮರಾಜನಗರ, ಹಿಂದುಳಿದ ಜಿಲ್ಲೆ ಅಂತ ಹೇಳಿ. ಮಳೆ ಕೂಡ ಈಗ ಆಗಿಲ್ಲ, ಹಾಗಾಗಿ ಬರದ ಜಿಲ್ಲೆ ಅಂತ ಯಾವಾಗ ಘೋಷಣೆ ಆಗ್ಬೋದು ಅಂತ ಚಾಮರಾಜನಗರ? ನಾವೆಲ್ಲ ವರದಿ ಕೊಟ್ಟ ಮೇಲೆ ಡಿಕ್ಲೇರ್ ಆಗ್ತದೆ, ನೋಡುವ ಏನು ಮಾಡ್ಬೇಕು ಹೆಂಗೆ. ಸರ್, ಯಾಕೆ ಸರ್ ತಡವಾಯ್ತು? ಎಲ್ಲಿ ನಿಮ್ ಬರ ಅಧ್ಯಯನ ತಡ ಎಲ್ಲ ಆಯ್ತು. ಕ್ಯಾಬಿನೆಟ್ ಬಿಜೆಪಿ ಒಂದು ರೌಂಡ್ ಆಗ್ಲೇ ಮುಗಿಸ್ಬಿಟ್ಟಿದ್ದಾರೆ ಬರ ಅಧ್ಯಯನ. ಪಕ್ಷದವ್ರಿಗೆ ಕೆಲಸ ಇರಲ್ಲ, ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ. ಹಂಗಾಗಿ ಏನೇ ಕೆಲಸ ಇರಲಿ, ಜನಸಾಮಾನ್ಯರಿಗೆ ಸೇವೆ ಮಾಡೋದೇ ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಸರ್, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಈಗ ಬಂಗಾರಪೇಟೆ ಬಂದಾಗಿರುವಂಥದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಈಗಾಗಲೇ ನೀವು ನೋಡಿದ್ರೆ ರಾತ್ರಿಯಿಂದ ನಮ್ಮ ನಾಯಕರು ಡೆಲ್ಲಿಯಿಂದ ಬಂದಿದ್ದಾರೆ. ವೇಣುಗೋಪಾಲ್ ಸುರ್ಜೇವಾಲಾರವರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಒಟ್ಟುಗೂಡಿ ಅವರಲ್ಲಿ ಯಾವ ರೀತಿ ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಯಾಕೆ ಇಡೀ 31 ಜಿಲ್ಲೆಗೂ ಒಂದೊಂದು ಜಿಲ್ಲೆಗೆ 4 ಜನ 3 ಜನ ಕೊಡೋಕ್ಕಾಗಲ್ಲ. ಒಂದೊಂದು ಜಿಲ್ಲೆಗೆ 3-4 ಕೊಟ್ಟಿರೋದ್ರಿಂದ ಅವೆಲ್ಲ ಇದ್ದದೇ ಅದನ್ನೆಲ್ಲ ಸರಿ ಮಾಡ್ತಾರೆ. ಸರ್, ಖಾತೆ ಫೈನಲ್ ಯಾವಾಗ ಆಗುತ್ತೆ ಅಂತ? ಇವತ್ತು ನಾಳೆ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ತಮಗೆ ಆದ್ರೂ ಸರ್ ಯಾವ್ದಾರ ಖಾತೆ ಮೇಲೆ ಇರ್ಬೋದೇನೋ, ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ ಅಂತಲ್ಲ. ತಮ್ಮಲ್ಲೂ ಯಾವ್ದ್ರ ಮೇಲೆ ಅಂತ ಸರ್? ಹಂಗೇನು ಇಲ್ಲ, ನಾನು ಮೊದಲೇ ಹೇಳಿದ್ನಲ್ಲ, ಹೈಕಮಾಂಡ್ ಯಾವ ಖಾತೆ ಕೊಡುತ್ತಾ ಅದನ್ನು ನಿಭಾಯಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸರ್, ನಿನ್ನೆ ಒಂದು ಆಡಿಯೋ ಲೀಕ್ ಆಗಿದೆ ಸರ್. ಆಡಿಯೋ ಲೀಕ್ ಅಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಗಿದೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಯಾವುದು? ನಿನ್ನೆ ಒಂದು ಆರ್ ಬಿ ತಿಮ್ಮಾಪುರ ಮತ್ತೆ ನಂಜನಮಟ್ಟು ಅವ್ರನ್ನೇ ಕೇಳ್ಬಿಟ್ರೆ ಕೆಟ್ಟಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಮತ್ತೆ ಹೇಳಿದಾರಲ್ಲ ಸರ್ ಅವರು. ಅವ್ರು ಹೇಳ್ತಾರೆ ಎಲ್ಲ ಬೇರೆ ಬೇರೆ ಥರ ಅನ್ಬೇಕಾಯ್ತದಪ್ಪ. ನಾನು ಸನ್ನಕ್ಕೆ ಹೋಗಲ್ಲ, ಬಟ್ ಅವ್ರನ್ನೇ ಕೇಳ್ಬಿಡ್ಯಾಗಂತ ಪುಟ್ಟ ಕೆಟ್ಟರು ಎಲ್ಲಿ ಊತಾಕಿದ್ರು ಅಂತ. ಮತ್ತೆ ಹಿಂದೆ ಅವರ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಮತ್ತೆ ಹಣ ಇಸ್ಕೊಂಡಿದ್ರು, ಅಂತವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆಲ್ಲ ಪರಿಶೀಲನೆ ಆಗಿದೆ. ನನ್ನ ಹೆಸರು ಇಲ್ಲ ಅಂತೆಲ್ಲ ವಜಾ ಆಗಿದೆ. ಹಂಗೇನಾದ್ರಲ್ಲ ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಅದನ್ನ ಗೊತ್ತಾದ್ರೆ ಖಂಡಿತ ಅದನ್ನ ರಾತ್ರಿಯಿಂದನೇ ಅದನ್ನ ಸರ್ಚ್ ಮಾಡಕ್ ನೋಡಿದ್ದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೇನು ಗೊತ್ತಾ ಮಾಹಿತಿ ನಡೆದ ಲೋಕಾಯುಕ್ತಲ್ಲಿ. ನಾನು ಅಲ್ಲಿವೇ ಇಲ್ಲ, ಅವ್ರಿಗೇನು ಇಲ್ಲ ಅಂತ ಹೇಳಿದೆ, ಕೋರ್ಟೇ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನ ನೋಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.